ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಶಿವಂಗೆ ಯಾಕೆ ಲಿಂಗದಲ್ಲಿ ಪೂಜೆ ಮಾಡ್ತಾರೆ ಅಂತ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಬಿಕಾಸ್ ಒಂದು ಋಷಿ ಮುನಿ ಶಾಪ ಕೊಟ್ಟಿರ್ತಾನಂತೆ, ನಿನಗೆ ಭೂಲೋಕದಲ್ಲಿ ಲಿಂಗದ ರೂಪದಲ್ಲಿ ಮಾತ್ರ ಪೂಜೆ ಸಿಗೋದು ಅಂತ. ಅದಕ್ಕೆ ಈಶ್ವರನನ್ನು ಭೂಲೋಕದಲ್ಲಿ ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತಾರೆ. ನೀವೆಲ್ಲ ನೋಡಿ, ಈಶ್ವರ ಡೆಸ್ಟ್ರಾಯರು ನಮ್ಗೆ ಗೊತ್ತು, ಆದರೆ ಎಲ್ಲೂ ಮೂರ್ತಿ ಸಿಗಲ್ಲ. ಒಂದು ಹತ್ರ ಪೂಜೆ ಮಾಡ್ತಾರೆ, ಶಿವನ ಮೂರ್ತಿಗೆ ಪೂಜೆ ಮಾಡ್ತಾರೆ. ಅದು ಆಂಧ್ರದಲ್ಲಿ ಹೇಮಾವತಿ ಅಂತ ಗ್ರಾಮ, ಅಲ್ಲಿ ಶಿವನ ಮೂರ್ತಿಗೆ ಪೂಜೆ ಮಾಡ್ತಾರೆ. ಯಾರಿಗಾದರೂ ಶಿವನ ಮೇಲೆ ಭಕ್ತಿ ಇದ್ದರೆ ಅಲ್ಲಿ ವಿಸಿಟ್ ಮಾಡಿ, ಅಲ್ಲಿ ಶಿವನ ಮೂರ್ತಿಗೆ ಪೂಜೆ ಮಾಡ್ತಾರೆ. ಸತ್ಯಸಾಯಿ ಡಿಸ್ಟಿಕ್, ಆಂಧ್ರ ಪ್ರದೇಶ್. ವಿನಾಯಕ. ಮತ್ತು ಇನ್ನೊಂದು ಹೇಳಬೇಕು, ಇದಾದಮೇಲೆ ಬ್ರಹ್ಮ. ಭೂಲೋಕದಲ್ಲಿ ಬ್ರಹ್ಮನಿಗೆ ಟೆಂಪಲ್ ಇಲ್ಲ. ಸೇಮ್ ಅದೇ ಋಷಿ ಬ್ರಹ್ಮಂಗೆ ಹೇಳ್ತಾನೆ, ಏನು ಶಾಪ ಕೊಡ್ತಾನೆ, ನಿನಗೆ ಭೂಲೋಕದಲ್ಲಿ ಪೂಜೆನೇ ದಕ್ಕಲ್ಲ ಅಂತ. ಕ್ರಿಯೇಟರ್ ಬ್ರಹ್ಮ ನೋಡಿದರೆ ಕ್ರಿಯೇಟರ್, ಅವನಿಗೆ ಪೂಜೆ ಇಲ್ಲ. ಡೆಸ್ಟ್ರಾಯರು, ಮೂರ್ತಿ ಇಲ್ಲ. ಸರ್ವೈವರು ವಿಷ್ಣು, ಕೃಷ್ಣನ ಇನ್ನೊಂದು ಅವತಾರ. ಏನು ಗುರು ಈ ಸೃಷ್ಟಿ. ವಿನಾಯಕ. ಮತ್ತೆ ನೋಡಿ, ಈ ಶಾಪ ಇಲ್ಲಿಗೂ ಕಂಟಿನ್ಯೂ ಆಗಿದೆ. ಅಲ್ಲಿ ಶಿವ ಲಿಂಗದ ರೂಪದಲ್ಲಿರ್ತಾನೆ, ಇಲ್ಲಿ ವಿನಾಯಕಂಗೂ ಪೂಜೆ ಮಾಡ್ತಾರೆ. ಆದರೆ ಒಂದು ಪ್ರಾಣಿಯ ಮುಖವನ್ನು ಇಟ್ಟಿದ್ದಾನೆ, ಶಿವನೇ ಇಟ್ಟಿರ್ತಾನೆ. ಕರ್ಮ. ಆದರೆ ವಿನಾಯಕನ ಪೂಜೆ ಮಾಡಿ ಏನಾದರೂ ಕೆಲಸ ಸ್ಟಾರ್ಟ್ ಮಾಡೋದು. ಯಾರನ್ನೇ ನೆಗ್ಲೆಕ್ಟ್ ಮಾಡಿದ್ರು, ವಿನಾಯಕನ ಮಾತ್ರ ನೆಗ್ಲೆಕ್ಟ್ ಮಾಡಬಾರ್ದಪ್ಪ ಸ್ವಾಮಿ, ಭಾಳ ಡೇಂಜರ್. ನೀವೇನೇ ಕೆಲಸ ಮಾಡಬೇಕಂದ್ರೂ ಫಸ್ಟು ವಿನಾಯಕನ ಅಪ್ಪಣೆ ತಗೊಂಡೆ ಮುಂದೆ ಹೋಗಬೇಕು. ವಿನಾಯಕ, ಈಶ್ವರ, ಆಂಜನೇಯ, ಕೃಷ್ಣ ಜಗತ್ತನ್ನೇ ಸೃಷ್ಟಿಸ್ತಾನೆ, ಅವನೇ ಆಳೋದು. ನಿಮ್ಗೊಂದು ಸ್ಟೋರಿ ಹೇಳ್ತೀನಿ. ನಮ್ಮ ಫ್ರೆಂಡ್ ಹೇಳಿದ್ದು ನನಗೆ, ಅವನು ನನಗಿನ್ನೋ ಜೂನಿಯರು, ತುಂಬ ತಿಳ್ಕೊಂಡಿದ್ದಾನೆ ದೇವ್ರ ಬಗ್ಗೆ ಎಲ್ಲ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಸತ್ಯಯುಗದಲ್ಲಿ ಕೃಷ್ಣ ಹೇಳ್ತಾನೆ ವಿಷ್ಣು ನೀನು ಹೋಗು, ಜಗತ್ತನ್ನೇ ಸೃಷ್ಟಿ ಮಾಡು ಅಂತ. ಆಗ ಬಂದ ವಿಷ್ಣು, ಗಾಡ್ ಆಫ್ ಗಾಡೆಸ್, ನಿಮ್ಗೆ ಗೊತ್ತು. ವಿಷ್ಣುನೇ ದೇವರಿಗೆಲ್ಲ ದೇವರು. ಬರ್ತಾನೆ, ಸೃಷ್ಟಿ ಕ್ರಿಯೇಟರ್ ಆಯಿತು. ಸತ್ಯಯುಗ ಮುಗೀತು. ನೆಕ್ಸ್ಟು ವಿಷ್ಣುವಿನ ಕೆಲಸ ಮುಗೀತು. ಕೃಷ್ಣ ಹೇಳ್ದ, ವಿಷ್ಣು ಬಂತ, ಸತ್ಯಯುಗ ಮುಗೀತು. ನೆಕ್ಸ್ಟ್ ಬರೋದೇ ದ್ವಾಪರ ಯುಗ. ಅದೇ ವಿಷ್ಣು ದ್ವಾಪರ ಯುಗದಲ್ಲಿ ಕೃಷ್ಣ ಆಗಿಬರ್ತಾನೆ. ಅದಕ್ಕಿಂತ ಮುಂಚೆ ಬರೋದು ತ್ರೇತಾಯುಗ. ಸತ್ಯಯುಗ, ತ್ರೇತಾಯುಗ. ತ್ರೇತಾಯುಗದಲ್ಲಿ ವಿಷ್ಣು ರಾಮ ಆಗಿಬರ್ತಾನೆ.
ಅಲ್ಲಿ ವಿಷ್ಣು ನರಸಿಂಹನ ಅವತಾರ ತಾಳ್ತಾನೆ ಉಗ್ರ, ಪೀಸ್ಫುಲ್ಲಾಗಿರೋದಿಲ್ಲ, ಅವನು ತಾಳ್ಮೆ ಇರಲ್ಲ. ಆದರೆ ತ್ರೇತಾಯುಗದಲ್ಲಿ ರಾಮನ ಅವತಾರ, ಅದೇ ವಿಷ್ಣು ರಾಮನ ಅವತಾರದಲ್ಲಿ ಬರ್ತಾನೆ. ಆದರೆ ಅವನಿಗೆ ಫುಲ್ಲು ಪೇಷನ್ಸ್, ಅವರಪ್ಪ ಏನು ಹೇಳ್ತಾನೋ ಅದೇ ಫಾಲೋ ಮಾಡ್ತಾನೆ. ಆದರೆ ಅವನಿಗೊಂದು ಭಕ್ತ ಇರ್ತಾನೆ, ಅವನೇ ಈ ಆಂಜನೇಯ, ಡಯಾಡ್ ಫ್ಯಾನ್. ರಾಮ ಬಂದ, ರಾಮ ಲಕ್ಷ್ಮಣ ಸೀತೆ ಭರತ, ನಿಮಗೆಲ್ಲ ಸ್ಟೋರಿ ಗೊತ್ತದು. ರಾಮಾಯಣ ಮುಗೀತು. ಅದಾದಮೇಲೆ ದ್ವಾಪರ ಯುಗ ಸ್ಟಾರ್ಟ್ ಆಗ್ತೈತೆ. ಮತ್ತೆ ಕೃಷ್ಣ ಜನ್ಮ ತಾಳ್ತಾನೆ ದ್ವಾಪರ ಯುಗದಲ್ಲಿ. ರಾಮನೇ ಮತ್ತೆ ವಿಷ್ಣು, ರಾಮ, ಇವಾಗ ಕೃಷ್ಣನ ರೂಪದಲ್ಲಿ ಬಂದಾಗ ಅಲ್ಲಿ ಕಂಸ ಕೃಷ್ಣ ಸ್ಟೋರಿ ಎಲ್ಲ ನಿಮಗೆ ಗೊತ್ತು. ದ್ವಾಪರ ಯುಗದಲ್ಲಿ ಏನೇನು ನಡೀತಿದೆ, ಮಹಾಭಾರತ ಯುದ್ಧನೇ ನಡೆದೋಗುತ್ತೆ. ಕೃಷ್ಣ ದ್ವಾಪರ ಯುಗ ಆಯಿತು, ಅಲ್ಲಿ ಬಂದ. ಅದಾದಮೇಲೆ ಸ್ಟಾರ್ಟ್ ಆಗೋದೇ ಕಲಿಯುಗ. ಇವಾಗ ಸ್ವಲ್ಪ ಕಲಿಯುಗದಲ್ಲಿ ಏನೇನು ನಡೀತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಿ. ಇದು ಒಂದಲ್ಲ ಒಂದಿನ ಎಂಡ್ ಆಗುತ್ತೆ, ಇದೇನು ಪರ್ಮನೆಂಟ್ ಏನಲ್ಲ. ಕಲ್ಕಿ ಬರ್ತಾನಂತ ಹೇಳ್ತಾರೆ. ಕಲಿಯುಗ ದೇವರು ಪುರಿ ಜಗನ್ನಾಥ ಅಂತ ಒಬ್ರು ಹೇಳ್ತಾರೆ. ಏನಕ್ಕೂ ಕರೆಕ್ಟಾಗಿ ನಮಗಿನ್ನ ಏನೂ ಗೊತ್ತಿಲ್ಲ, ಏನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ನಿಮಗೆ ಗೊತ್ತು, ಕಲ್ಕಿ ಫಿಲಮ್ ನೋಡಿದ್ದೀರಾ ಪ್ರಭಾಸ್ದು? ಫ್ಯೂಚರಿಸ್ಟಿಕ್ ಥಿಂಗ್ಸ್ ತೋರಿಸ್ತಿದ್ದಾರೆ ಅದರಲ್ಲಿ. ಮರ ಗಿಡ ಏನೂ ಇರಲ್ಲ, ಕಾಂಪ್ಲೆಕ್ಸ್. ಕಲ್ಕಿ ಇದು ಜಿರಾಫೆಗಳು ಆಯ್ತಲ್ವ. ಇಷ್ಟೇ ಸ್ಟೋರಿ, ಸ್ಮಾಲ್ ಸ್ಟೋರಿ, ನಂಗೆ ಗೊತ್ತಿರೋದು ಹೇಳಿದ್ದೀನಿ. ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 8 ಗಂಟೆ ಕ್ಲೋಸು. ಎಂಟ್ರಿ ಫ್ರೀಸ್ ಏನೂ ಇರಲ್ಲ. ಆರಾಮಾಗಿ ಬಂದು ಮೆಡಿಟೇಷನ್, ಟೈಮ್ ಪಾಸ್, ಪೀಸ್ಫುಲ್ಲಾಗಿ ಹೋಗ್ಬೋದು. ಚೆನ್ನಾಗಿತ್ತು. ಲ್ಯಾಂಡ್ ಮಾರ್ಕ್ ಬಂದು ಆರ್ಟ್ ಆಫ್ ಲಿವಿಂಗು, ಬೆಂಗಳೂರು ಕನಕಪುರ ಮೇನ್ ರೋಡು. ಸಿಲ್ಕ್ ಇನ್ಸ್ಟಿಟ್ಯೂಟಿಂದ 6 ಕಿಲೋಮೀಟರ್ಸ್ ಬರಬೇಕಷ್ಟೆ. ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. JKG ಸೈನಿಂಗ್ ಆಫ್, JKG.